ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ .comಗೆ ಸ್ವಾಗತ. ಸ್ನೇಹಿತರೆ, 80 ವರ್ಷಗಳಿಂದ ಇಡೀ ಜಗತ್ತನ್ನ ಆಳ್ತಿದ್ದ ಡಾಲರ್ ಸಾಮ್ರಾಜ್ಯ ಈಗ ಪತನದ ಅಂಚಿಗೆ ಬಂದು ನಿಂತಿದೆ. ಯಾವ ಡಾಲರ್ ಇಲ್ಲದೆ ಪ್ರಪಂಚದಲ್ಲಿ 1 ಲೀಟರ್ ಆಯಿಲ್ ಕೂಡ ಸಿಗ್ತಿರ್ಲಿಲ್ವೋ ಅದೇ ಡಾಲರ್ ಅನ್ನ ಈಗ ದೊಡ್ಡ ದೊಡ್ಡ ದೇಶಗಳೇ ನೇರವಾಗಿ ರಿಜೆಕ್ಟ್ ಮಾಡ್ತಿವೆ. ಅಮೆರಿಕದ ಬೆಸ್ಟ್ ಫ್ರೆಂಡ್ UAE ಆಯಿಲ್ ಬೇಕಾದ್ರೆ ಚೀನಾದ ಯುವಾನ್ ಕೊಡಿ ಅಂತಿದೆ. ಇತ್ತ ರಷ್ಯಾ ಮತ್ತು ಭಾರತ ಡಾಲರ್ ಬಿಟ್ಟು ಲೋಕಲ್ ಕರೆನ್ಸಿಯಲ್ಲೇ ಆಲ್ರೆಡಿ ವ್ಯಾಪಾರ ಶುರು ಮಾಡಿವೆ. ಇದೆಲ್ಲದಕ್ಕಿಂತ ದೊಡ್ಡ ಶಾಕ್ ಅಂದ್ರೆ ಸ್ವಂತ ಮನೆ ಅಮೆರಿಕಾದಲ್ಲೇ ಡಾಲರ್ಗೆ ಬೆಲೆ ಇಲ್ಲದಂತಾಗ್ತಿದೆ. ಅಮೆರಿಕದ ಹಲವು ರಾಜ್ಯಗಳೇ ನಮಗೆ ಡಾಲರ್ ಬೇಡ, ಚಿನ್ನ ಬೆಳ್ಳಿನೇ ನಮ್ ಕರೆನ್ಸಿ ಅಂತ ಬಂಡಾಯ ಇದ್ದಿವೆ. ಹಾಗಿದ್ರೆ ಜಗತ್ತಿನ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಆಗಿದ್ದ ಡಾಲರ್ಗೆ ಸ್ವಂತ ಮನೆಯಲ್ಲೇ ಬೆಂಕಿ ಬಿದ್ದಿದ್ದಾದ್ರೂ ಯಾಕೆ? ಅಮೆರಿಕದ ಕಾಲಬುಡದಲ್ಲೇ ನಡೀತಿರೋ ಆರ್ಥಿಕ ಕ್ರಾಂತಿ ಏನು? ಬನ್ನಿ ಜಾಗತಿಕ ಮಟ್ಟದಲ್ಲಿ ಎದ್ದಿರೋ ಈ ಡಾಲರ್ ಸುನಾಮಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀವಿ. ಪೆಟ್ರೋ ಡಾಲರ್ ಮ್ಯಾಜಿಕ್, ಖಾಲಿ ಪೇಪರ್ ಪ್ರಿಂಟ್ ಮಾಡಿ ಜಗತ್ತನ್ನೇ ಆಳಿದ ಅಮೆರಿಕ. ಸ್ನೇಹಿತರೆ, ಡಾಲರ್ ಪತನದ ಕತೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಡಾಲರ್ ಜಗತ್ತಿನ ಕುತ್ತಿಗೆ ಪಟ್ಟಿಯನ್ನ ಹೇಗೆ ಹಿಡಿತು ಅನ್ನೋದು ಗೊತ್ತಿರಬೇಕು. ಕತೆ ಶುರುವಾಗೋದು 1944ರಲ್ಲಿ. ಆಗ ಎರಡನೇ ಮಹಾಯುದ್ಧ ಮುಗಿಯೋ ಹಂತದಲ್ಲಿತ್ತು. ಯುರೋಪ್ ದೇಶಗಳೆಲ್ಲ ಯುದ್ಧ ಮಾಡಿ ಸರ್ವನಾಶ ಆಗಿದ್ವು. ಆಗ 44 ದೇಶಗಳ ನಾಯಕರು ಅಮೆರಿಕದ ಬ್ರೆಟನ್ ವುಡ್ಸ್ ಅನ್ನೋ ಜಾಗದಲ್ಲಿ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಆಗ ಜಗತ್ತಿನ ಅತಿ ಹೆಚ್ಚು ಚಿನ್ನ ಇದ್ದಿದ್ದು ಅಮೆರಿಕದ ಹತ್ರ ಮಾತ್ರ. ಹೀಗಾಗಿ ಅಲ್ಲೊಂದು ರೂಲ್ಸ್ ಪಾಸ್ ಆಗತ್ತೆ. ಪ್ರಪಂಚದ ಬೇರೆ ಎಲ್ಲಾ ದೇಶಗಳ ಕರೆನ್ಸಿಗಳನ್ನ ಅಮೆರಿಕನ್ ಡಾಲರ್ಗೆ ಲಿಂಕ್ ಮಾಡೋದು ಮತ್ತು ಆ ಅಮೆರಿಕನ್ ಡಾಲರ್ ಅನ್ನ ಚಿನ್ನಕ್ಕೆ ಲಿಂಕ್ ಮಾಡೋದು. ಅಂದ್ರೆ $35 ಕೊಟ್ರೆ 1 ಔನ್ಸ್ ಅಂದ್ರೆ ಸುಮಾರು 31 ಗ್ರಾಂ ಚಿನ್ನ ಸಿಗುತ್ತೆ ಅಂತ ಅಮೆರಿಕ ಇಡೀ ಜಗತ್ತಿಗೆ ಗ್ಯಾರಂಟಿ ಕೊಡ್ತು. ಅಮೆರಿಕನ್ ಡಾಲರ್ ಅಫಿಷಿಯಲ್ ಆಗಿ ಜಗತ್ತಿನ ರಿಸರ್ವ್ ಕರೆನ್ಸಿ ಅಂದ್ರೆ ಗ್ಲೋಬಲ್ ರಿಸರ್ವ್ ಕರೆನ್ಸಿ ಆಗಿದ್ದು ಇಲ್ಲೇ ನೋಡಿ. ಅಲ್ಲಿವರೆಗೂ ಮೆರೀತಿದ್ದ ಬ್ರಿಟಿಷರ ಪೌಂಡ್ ಮೌಲ್ಯ ಕಳೆದೋಯ್ತು. ಡಾಲರ್ ಸಾಮ್ರಾಜ್ಯ ಶುರುವಾಯಿತು. ಆದ್ರೆ 1960ರ ದಶಕ ಬರೋಷ್ಟರಲ್ಲಿ ಅಮೆರಿಕ ವಿಯೆಟ್ನಾಂ ಯುದ್ಧದಲ್ಲಿ ಸಿಕ್ಕಾಕೊಂಡು ಯುದ್ಧದ ಖರ್ಚಿಗಾಗಿ ಸಿಕ್ಕಾಪಟ್ಟೆ ಡಾಲರ್ ಪ್ರಿಂಟ್ ಮಾಡೋಕೆ ಶುರು ಮಾಡ್ತು. ಇದನ್ನ ನೋಡಿದ ಫ್ರಾನ್ಸ್ ಅಧ್ಯಕ್ಷ ಚಾರ್ಲ್ಸ್ ಡಿಗಾಲ್ಗೆ ಕೋಪ ಬಂತು. ಅವರು ತಮ್ಮ ನೌಕಾಪಡೆಯನ್ನೇ ಕಳಿಸಿ ನಮ್ಮ ಡಾಲರ್ ತಗೊಂಡು ನಮ್ಮ ಚಿನ್ನ ವಾಪಸ್ ಕೊಡಿ ಅಂತ ಅಮೆರಿಕದ ಹತ್ರ ಜಗಳಕ್ಕೆ ನಿಂತ್ರು. ಅಮೆರಿಕದ ಹತ್ರ ಇದ್ದ ಚಿನ್ನ ಖಾಲಿ ಆಗ್ತಾ ಬಂತು. ಆಗ 1971ರಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಒಂದು ಶಾಕ್ ಕೊಟ್ರು. ಇನ್ಮುಂದೆ ಡಾಲರ್ಗೆ ಚಿನ್ನದ ಗ್ಯಾರಂಟಿ ಇಲ್ಲ ಅಂತ ಡಿಕ್ಲೇರ್ ಮಾಡಿದ್ರು. ಇದನ್ನೇ ಇತಿಹಾಸದಲ್ಲಿ ನಿಕ್ಸನ್ ಶಾಕ್ ಅಂತ ಕರೀತಾರೆ. ಡಾಲರ್ ಕತೆ ಮುಗೀತು ಅಂತ ಜಗತ್ತು ಅಂದ್ಕೊಂಡಾಗ 1974ರಲ್ಲಿ ಅಮೆರಿಕದ ಆಗಿನ ಸೆಕ್ರೆಟರಿ ಆಫ್ ಸ್ಟೇಟ್ ಹೆನ್ರಿ ಕಿಸಿಂಜರ್ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ರು. ಸೌದಿ ಅರೇಬಿಯಾದ ಕಿಂಗ್ ಫೈಸಲ್ ಜೊತೆ ಒಂದು ಸೀಕ್ರೆಟ್ ಡೀಲ್ ಮಾಡಿದ್ರು. ಅದೇ ಇತಿಹಾಸದ ಫೇಮಸ್ ಪೆಟ್ರೋ ಡಾಲರ್ ಒಪ್ಪಂದ. ಸೌದಿ ಸೇರಿದಂತೆ ಗಲ್ಫ್ ದೇಶಗಳು ಇಡೀ ಪ್ರಪಂಚಕ್ಕೆ ಪೆಟ್ರೋಲಿಯಂ ಮಾರಾಟ ಮಾಡಬೇಕಾದ್ರೆ ದುಡ್ಡನ್ನ ಕೇವಲ ಡಾಲರ್ ರೂಪದಲ್ಲೇ ಇಸ್ಕೋಬೇಕು. ಆ ಬಂದಿರೋ ಡಾಲರ್ ಅನ್ನ ವಾಪಸ್ ತಂದು ಅಮೆರಿಕದ ಟ್ರೆಜರಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಆ ಗಲ್ಫ್ ದೇಶಗಳಿಗೆ ಮಿಲಿಟರಿ ಭದ್ರತೆ ಕೊಡುತ್ತೆ. ಇದೇ ಆ ಡೀಲ್. ಒಂದ್ಸಲ ಯೋಚನೆ ಮಾಡಿ, ಜಗತ್ತಿನ ಪ್ರತಿ ದೇಶಕ್ಕೂ ಆಯಿಲ್ ಬೇಕು ಅಂದ್ರೆ ಡಾಲರ್ ಬೇಕೇ ಬೇಕು. ಡಾಲರ್ ಬೇಕು ಅಂದ್ರೆ ಅಮೆರಿಕದ ಹತ್ರನೇ ಹೋಗ್ಬೇಕು. ಇದನ್ನ ಆರ್ಥಿಕ ಭಾಷೆಯಲ್ಲಿ ಎಕ್ಸಾರ್ಬಿಟೆಂಟ್ ಪ್ರಿವಿಲೇಜ್ ಅಂದ್ರೆ ಅತಿಯಾದ ಸವಲತ್ತು ಅಂತಾರೆ. ಅಮೆರಿಕ ಬರೀ ಖಾಲಿ ಪೇಪರ್ ಪ್ರಿಂಟ್ ಮಾಡ್ತಾ ಇತ್ತು. ಇಡೀ ಪ್ರಪಂಚ ಅದಕ್ಕೆ ಬೆಲೆ ಕಟ್ತಾ ಇತ್ತು. ಆದ್ರೆ 50 ವರ್ಷಗಳ ಕಾಲ ಜಗತ್ತನ್ನೇ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ ಈ ಡಾಲರ್ ಮ್ಯಾಜಿಕ್ಗೆ ಮೊದಲ ದೊಡ್ಡ ಬ್ರೇಕ್ ಬಿದ್ದಿದ್ದು 2024ರಲ್ಲಿ. 1974ರಲ್ಲಿ ಶುರುವಾಗಿದ್ದ ಈ ಐತಿಹಾಸಿಕ ಪೆಟ್ರೋ ಡಾಲರ್ ಒಪ್ಪಂದ ಜೂನ್ 9, 2024ರಂದು ಅಧಿಕೃತವಾಗಿ ಮುಕ್ತಾಯವಾಯಿತು. ಸೌದಿ ಅರೇಬಿಯಾ ಈ ಒಪ್ಪಂದವನ್ನ ಮತ್ತೆ ರಿನ್ಯೂ ಮಾಡಲಿಲ್ಲ. ಬದಲಾಗಿ ಇನ್ಮುಂದೆ ಡಾಲರ್ ಜೊತೆಗೆ ಬೇರೆ ಕರೆನ್ಸಿಗಳಲ್ಲೂ ತೈಲ ಮಾರಾಟ ಮಾಡೋದಾಗಿ ಘೋಷಿಸಿತು. ಅಫ್ಕೋರ್ಸ್ ಇವತ್ತಿಗೂ ಸೌದಿ ಹೆಚ್ಚಿನ ವ್ಯಾಪಾರನ ಡಾಲರ್ನಲ್ಲೇ ಮಾಡುತ್ತೆ. ಆದ್ರೆ ಅದರ ಜೊತೆಗೇನೆ ಬೇರೆ ಕರೆನ್ಸಿ ಕಡೆ ಕೂಡ ನೋಡೋಕೆ ಶುರು ಮಾಡ್ತು. ಉದಾಹರಣೆಗೆ ಚೀನಾ ನೇತೃತ್ವದ ಪ್ರಾಜೆಕ್ಟ್ ಎಂ ಬ್ರಿಡ್ಜ್ ಅನ್ನೋ ಬ್ಲಾಕ್ ಚೈನ್ ಡಿಜಿಟಲ್ ಕರೆನ್ಸಿ ಪ್ಲಾಟ್ಫಾರ್ಮ್ಗೆ ಸೌದಿ ಮತ್ತು UAE ಸೆಂಟ್ರಲ್ ಬ್ಯಾಂಕ್ಗಳು ಅಧಿಕೃತವಾಗಿ ಸೇರ್ಕೊಂಡಿವೆ. 2025ರ ಅಂತ್ಯದ ವೇಳೆಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ಅಮೆರಿಕನ್ ಡಾಲರ್ ಹಸ್ತಕ್ಷೇಪ ಇಲ್ಲದೆ ಬರೋಬ್ಬರಿ $55.49 ಬಿಲಿಯನ್ ಮೌಲ್ಯದ ಅಂದ್ರೆ ಸುಮಾರು $5.18 ಲಕ್ಷ ಕೋಟಿ ಮೌಲ್ಯದ ಕ್ರಾಸ್ ಬಾರ್ಡರ್ ವಹಿವಾಟು ನಡೆದಿದೆ. ಅಮೆರಿಕದ ಡಾಲರ್ ಸಾಮ್ರಾಜ್ಯದ ಪಾಲಿಗೆ ಬಿದ್ದ ಮೊದಲ ಹೊಡೆತನೇ ಇದು. ದೊಡ್ಡಣ್ಣನ ಈ ಅತಿಯಾದ ಸವಲತ್ತು ಇಲ್ಲಿಂದಲೇ ಕರಗೋಕೆ ಶುರುವಾಯಿತು. ಅವತ್ತು ಸುಯೇಜ್, ಇವತ್ತು ಹಾರ್ಮುಜ್. ಗಲ್ಫ್ ರಣರಂಗದಲ್ಲಿ ಡಾಲರ್ಗೆ ಮರ್ಮಾಘಾತ. ಪೆಟ್ರೋ ಡಾಲರ್ ಅಗ್ರಿಮೆಂಟ್ ಮುಗ್ದಿದ್ದು ಒಂದ್ ಕಡೆ ಆದ್ರೆ ಡಾಲರ್ಗೆ ಈಗ ಮರ್ಮಾಘಾತ ಕೊಡ್ತಿರೋದೆ 2026ರ ಇರಾನ್ ಯುದ್ಧ. ಇತಿಹಾಸದಲ್ಲಿ ಒಂದು ಫೇಮಸ್ ಮಾತಿದೆ. 1956ರಲ್ಲಿ ನಡೆದ ಸೋಯೆಜ್ ಕಾಲುವೆ ಬಿಕ್ಕಟ್ಟು
ಆಗಿನ ಸೂಪರ್ ಪವರ್ ಬ್ರಿಟಿಷ್ ಪೌಂಡ್ ಅನ್ನೇ ಶಾಶ್ವತವಾಗಿ ಮುಳುಗಿಸ್ತು ಅಂತ. ಯಾಕಂದ್ರೆ ಆಗ ಸೂಯೆಜ್ ಕಾಲುವೆ ಮೇಲೆ ಕಂಟ್ರೋಲ್ ಕಳೆದುಕೊಂಡ ಬ್ರಿಟನ್ ತನ್ನ ಪವರ್ ಜೊತೆಗೆ ಪೌಂಡ್ ಕರೆನ್ಸಿ ಡಿಮ್ಯಾಂಡ್ ಅನ್ನ ಕೂಡ ಕಳ್ಕೊಂಡಿತ್ತು. ಈಗ ಸೇಮ್ ಟು ಸೇಮ್ ಸೀನ್ ಹಾರ್ಮುಜ್ ಜಲಸಂಧಿಯಲ್ಲಿ ರಿಪೀಟ್ ಆಗ್ತಿದೆ. ಯಾಕಂದ್ರೆ ಪೆಟ್ರೋ ಡಾಲರ್ ಒಪ್ಪಂದದ ಬೇಸಿಕ್ ಕಂಡೀಷನ್ ಏನಾಗಿತ್ತು, ಗಲ್ಫ್ ದೇಶಗಳು ಬರೀ ಡಾಲರ್ ನಲ್ಲೇ ವ್ಯಾಪಾರ ಮಾಡಬೇಕು, ಅದಕ್ಕೆ ಪ್ರತಿಯಾಗಿ ಅಮೆರಿಕ ಅವರಿಗೆ ಮಿಲಿಟರಿ ಭದ್ರತೆ ಕೊಡುತ್ತೆ ಅನ್ನೋದು. ಆದ್ರೆ ಅಮೆರಿಕ ಕೊಟ್ಟಿದ್ದ ಈ ಭದ್ರತೆಯ ಗ್ಯಾರಂಟಿ ಇರಾನ್ ಯುದ್ಧದಲ್ಲಿ ಬಯಲಾಗ್ ಹೋಯಿತು. ಫೆಬ್ರವರಿ 28, 2026 ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ವು. ಇದಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಳೋಕೆ ಇರಾನ್ ಅಮೆರಿಕದ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಲಿಲ್ಲ, ಬದಲಾಗಿ ಗಲ್ಫ್ ನಲ್ಲಿರೋ ಅಮೆರಿಕದ ಆಪ್ತ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿತ್ತು. ಟಾರ್ಗೆಟ್ ಆಗಿದ್ದೆ ಅಲ್ಲಿನ ಬೃಹತ್ ತೈಲ ನೆಲೆಗಳು. ರಿಪೋರ್ಟ್ಸ್ ಪ್ರಕಾರ ಇರಾನ್ ಬರೋಬ್ಬರಿ 4,000ಕ್ಕೂ ಹೆಚ್ಚು ಡ್ರೋನ್ ಮತ್ತು ಮಿಸೈಲ್ಗಳನ್ನ ಗಲ್ಫ್ ದೇಶಗಳ ಮೇಲೆ ಫೈರ್ ಮಾಡ್ತು. ಕುವೈತ್ನ ಮಿನಾ ಅಲ್ ಅಹಮದಿ ರಿಫೈನರಿ, ಯುಎಇಯ ರುವಾಸ್ ಸ್ಥಾವರ, ಜಬೆಲ್ ಅಲಿ ಪೋರ್ಟ್, ಹೀಗೆ ಅರಬ್ ದೇಶಗಳ ಎಕಾನಮಿಯ ಹಾರ್ಟ್ ಮೇಲೆನೆ ಡೈರೆಕ್ಟ್ ಅಟ್ಯಾಕ್ ನಡೀತು. ಮಾರ್ಚ್ 4 ಇರಾನ್ ಹಾರ್ಮುಜ್ ಜಲಸಂಧಿಯನ್ನೇ ಬ್ಲಾಕ್ ಮಾಡ್ತು. ಪರಿಣಾಮ ಜಗತ್ತಿನ 20% ನ್ಯಾಚುರಲ್ ಗ್ಯಾಸ್ ಸಪ್ಲೈ ಸಡನ್ ಆಗಿ ಕಟ್ ಆಯ್ತು. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ $120 ಕ್ರಾಸ್ ಮಾಡ್ತು. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇದನ್ನ ಇತಿಹಾಸದ ಅತಿ ದೊಡ್ಡ ಎನರ್ಜಿ ಕ್ರೈಸಿಸ್ ಅಂತಾನೆ ಡಿಕ್ಲೇರ್ ಮಾಡ್ತು. ಇದೆಲ್ಲ ಆದಾಗ ಅಮೆರಿಕದ ಅಸಲಿಯತ್ತು ಬಯಲಾಯಿತು. ಅಮೆರಿಕದ ಅಡ್ವಾನ್ಸ್ಡ್ ಥಾಡ್ ಮತ್ತು ಪೇಟ್ರಿಯಾಟ್ ಡಿಫೆನ್ಸ್ ಸಿಸ್ಟಮ್ಗಳು ಗಲ್ಫ್ ದೇಶಗಳನ್ನ ಸಂಪೂರ್ಣವಾಗಿ ರಕ್ಷಿಸುವಲ್ಲಿ ಫೇಲ್ ಆದ್ವು. ಇಲ್ಲೇ ನೋಡಿ, ಗಲ್ಫ್ ದೇಶಗಳ ನಾಯಕರಿಗೆ ಒಂದು ಕಹಿ ಸತ್ಯ ಅರ್ಥ ಆಗಿತ್ತು. ಅಮೆರಿಕದ ಭದ್ರತೆ ಒಂದನ್ನೇ ನಂಬ್ಕೊಂಡ್ ಕೂತ್ರೆ ನಮ್ ದೇಶ ಉಳಿಯಲ್ಲ ಅಂತ. ಯಾವಾಗ ಅಮೆರಿಕದ ಡಿಫೆನ್ಸ್ ಮೇಲಿನ ನಂಬಿಕೆ ಒಡೀತೋ ಆ ಕ್ಷಣನೇ ಡಾಲರ್ ಮೇಲಿನ ನಂಬಿಕೆನೂ ಛಿದ್ರವಾಯ್ತು. ನಮ್ಮ ಆಯಿಲ್ ಕಂಪನಿಗಳಿಗೆ ರಕ್ಷಣೆ ಕೊಡೋಕೆ ಆಗದ ಅಮೆರಿಕದ ಡಾಲರ್ನಲ್ಲಿ ನಾವ್ಯಾಕೆ ವ್ಯವಹಾರ ಮಾಡಬೇಕು ಅಂತ ಗಲ್ಫ್ ದೇಶಗಳು ತಿರುಗಿ ಬಿದ್ವು. ಹೊಸ ಮಿತ್ರರನ್ನ, ಹೊಸ ಭದ್ರತೆಯನ್ನ ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆಗೆ ಗಲ್ಫ್ ದೇಶಗಳು ಸಿಲುಕಿದ್ವು. ಇದೇ ಕಾರಣಕ್ಕೆ ಈಗ ಯುಎಇ, ಸೌದಿ ಅರೇಬಿಯಾ, ಚೀನಾದ ಕಡೆ ಮುಖ ಮಾಡಿ ಡಾಲರ್ ಬದಲು ಯುವಾನ್ ನಲ್ಲಿ ವ್ಯಾಪಾರ ಮಾಡೋಕೆ ಮುಂದಾಗ್ತಿವೆ. ಚಿನ್ನದ ದಾಹ, ಯುವಾನ್ ವ್ಯಾಮೋಹ, ಸ್ವಂತ ಮನೆಯಲ್ಲೇ ಡಾಲರ್ಗೆ ವಿರೋಧ. ಅಮೆರಿಕದ ಮೇಲಿನ ನಂಬಿಕೆ ಹೋದ ತಕ್ಷಣ ಇಡೀ ಜಗತ್ತು ಡಾಲರ್ ವಿರುದ್ಧ ಬಂಡಾಯ ಎದ್ದಿದೆ. ಇದಕ್ಕೆ ಪ್ರಮುಖವಾಗಿ 3 ಬಿಗ್ ಸಿಗ್ನಲ್ಗಳು ನಮ್ಮ ಕಣ್ಣ ಮುಂದಿವೆ. ಮೊದಲನೇ ಸಿಗ್ನಲ್, ಅಮೆರಿಕದ ಒಳಗೆ ಡಾಲರ್ ವಿರುದ್ಧ ಶುರುವಾಗಿರೋ ಬಂಡಾಯ. ಹೌದು, ಅಮೆರಿಕದ ಒಳಗೆ ಡಾಲರ್ಗೆ ಬೆಲೆ ಇಲ್ಲದಂತಾಗ್ತಿದೆ. ಅಮೆರಿಕದ ಉತಾಹ್, ಜಾರ್ಜಿಯಾ, ಅರಿಜೋನಾ, ಒಕ್ಲಹಾಮಾ ಮತ್ತು ಅಯೋವಾ ರಾಜ್ಯಗಳೇ ಡಾಲರ್ ಮೇಲಿನ ನಂಬಿಕೆ ಕಳ್ಕೊಂಡಿವೆ. ಅಲ್ಲಿನ ಶಾಸಕರೇ ಈಗ ಡಾಲರ್ ತನ್ನ ಪರ್ಚೇಸಿಂಗ್ ಪವರ್ ಕಳೆದುಕೊಳ್ತಿದೆ, ಹಣದುಬ್ಬರದಿಂದ ಜನರ ಸೇವಿಂಗ್ಸ್ ಎಲ್ಲ ಕರಗಿ ಹೋಗ್ತಿದೆ. ಹೀಗಾಗಿ ಡಾಲರ್ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯನ್ನೇ ನಮ್ಮ ದೈನಂದಿನ ಕರೆನ್ಸಿಯಾಗಿ ಬಳಸೋಣ ಅಂತ ಹೊಸ ಕಾನೂನು ಪಾಸ್ ಮಾಡೋಕೆ ಹೊರಟಿದ್ದಾರೆ. ಸದ್ಯಕ್ಕೆ 1 ಔನ್ಸ್ ಚಿನ್ನದ ಬೆಲೆ $4,700 ದಾಟಿದೆ. ಅಂದ್ರೆ ಒಂದೇ ವರ್ಷದಲ್ಲಿ $1,000 ಏರಿಕೆ ಕಂಡಿದೆ. ದೊಡ್ಡಣ್ಣನಿಗೆ ಈಗ ಸ್ವಂತ ಮನೆಯಲ್ಲೇ ಬೆಂಕಿ ಬಿದ್ದಿದೆ. ಎರಡನೇ ಸಿಗ್ನಲ್, ಗಲ್ಫ್ ರಾಷ್ಟ್ರಗಳಲ್ಲಿ ಶುರುವಾಗಿರೋ ಯುವಾನ್ ವ್ಯಾಮೋಹ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಟಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಇದರಿಂದ ಗಲ್ಫ್ ದೇಶಗಳಲ್ಲಿ ಡಾಲರ್ ಲಿಕ್ವಿಡಿಟಿ ಸಮಸ್ಯೆ, ಅಂದ್ರೆ ಡಾಲರ್ ಸಿಗದೆ ಪರದಾಡೋ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಅಮೆರಿಕದ ಆಪ್ತ ಮಿತ್ರ ಯುಎಇ ಎಮರ್ಜೆನ್ಸಿ ಆಪ್ಷನ್ಸ್ ಹುಡುಕ್ತಿದೆ. ನಮ್ಮ ಆಯಿಲ್ ಟ್ರೇಡ್ ಅನ್ನ ಚೀನಾದ ಯುವಾನ್ ಅಥವಾ ಬೇರೆ ಕರೆನ್ಸಿಗಳ ಮೂಲಕ ಮಾಡ್ತೀವಿ ಅಂತ ಅಮೆರಿಕದ ಖಜಾನೆ ಜೊತೆಗೆ ಮಾತುಕತೆ ನಡೆಸುತ್ತಿದೆ. ಇಷ್ಟೆಲ್ಲಾ ವರ್ಷ ಅಮೆರಿಕನ್ ಅಸೆಟ್ಸ್ ಮೇಲೆ, ಅಮೆರಿಕದ ಮಾರ್ಕೆಟ್ಸ್ ಮೇಲೆ ಡಿಪೆಂಡ್ ಆಗಿದ್ದ ಅರಬ್ ದೇಶಗಳು ಈಗ ತಮಗೆ ತಾವೇ ಆಲ್ಟರ್ನೇಟ್ ಹುಡುಕ್ತಿವೆ. ಇದು 50 ವರ್ಷಗಳ ಇತಿಹಾಸ ಇರೋ ಪೆಟ್ರೋ ಡಾಲರ್ ಸಿಸ್ಟಮ್ ಒಳಗಿಂದಲೇ ಕುಸಿತಿರೋದ್ರ ದೊಡ್ಡ ಸೂಚನೆ. ಸ್ನೇಹಿತರೆ, ಡಾಲರ್ ವಿರುದ್ಧ ಶುರುವಾಗಿರೋ ಈ ಬೃಹತ್ ಪ್ಲಾನ್ ಬಗ್ಗೆ ನೋಡೋಕು ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ಮಸ್ತ್ ಮಗ ನಿಮಗೆ ಇಂತಹ ಉಪಯುಕ್ತ ಮತ್ತು ಇನ್ ಡೆಪ್ತ್ ಮಾಹಿತಿಯನ್ನ ತಲುಪಿಸೋ ಪ್ರಯತ್ನ ಮಾಡ್ತಾನೆ ಇರುತ್ತೆ. ನಮ್ಮ ಈ ಪ್ರಾಮಾಣಿಕ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ಮಸ್ತ್ ಮಗ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಮೆಂಬರ್ ಆಗ್ಬೋದು. ಇದರಿಂದ ನಿಮ್ಗೆ ನಮ್ಮ ವಿಶೇಷ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಮೂರನೇ ಮತ್ತು ಅತಿ ದೊಡ್ಡ ಸಿಗ್ನಲ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳಿಗೆ ಶುರುವಾಗಿರೋ ಚಿನ್ನದ ದಾಹ. 1990ರ ದಶಕದ ನಂತರ ಇದೇ ಮೊದಲ ಬಾರಿಗೆ ಒಂದು ಅಚ್ಚರಿ ನಡೆದಿದೆ. ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳು ಅಮೆರಿಕದ ಟ್ರೆಜರ್ ಬಾಂಡ್ಗಳಿಗಿಂತ ಹೆಚ್ಚಾಗಿ ಚಿನ್ನವನ್ನ ತಮ್ಮ ಅತಿ ದೊಡ್ಡ ರಿಸರ್ವ್ ಅಸೆಟ್ ಆಗಿ ಕೂಡಿಡ್ತಿವೆ. 2025ರ ಕೇವಲ ಒಂದೇ ವರ್ಷದಲ್ಲಿ 863.3 ಟನ್ ಚಿನ್ನವನ್ನ ರಿಸರ್ವ್ ಆಗಿ ಖರೀದಿಸಿವೆ. ಯಾಕೊತ್ತಾ? ಅಮೆರಿಕ ಯಾವಾಗ ಬೇಕಾದ್ರೂ ಆರ್ಥಿಕ ದಿಗ್ಬಂಧನ ಹಾಕ್ಬೋದು. ರಷ್ಯಾಗೆ ಮಾಡಿದ ಹಾಗೆ ನಮ್ಮ ದುಡ್ಡನ್ನೇ ರಾತ್ರೋರಾತ್ರಿ ಫ್ರೀಸ್ ಮಾಡಬಹುದು ಅನ್ನೋ ಭಯ ಶುರುವಾಗಿದೆ. ಹೀಗಾಗಿ ಅಮೆರಿಕನ್ ಪ್ರೆಷರ್ಗೆ ಸಿಕ್ಕಾಕೊಳ್ಳೋದು ಬೇಡ ಅಂತ ಎಲ್ರೂ ಅಮೆರಿಕದ ಸಾಲದ ಬಾಂಡ್ಗಳನ್ನ ಬಿಟ್ಟು ಸೇಫ್ ಆಗಿರೋ ಚಿನ್ನದ ಕಡೆ ಮುಖ ಮಾಡ್ತಿದ್ದಾರೆ. ಯಾಕಂದ್ರೆ ಚಿನ್ನದ ಮೇಲೆ ಅಮೆರಿಕದ ಕಂಟ್ರೋಲ್ ನಡೆಯಲ್ಲ.
ಚಿನ್ನ ಯಾರಿಗೂ ತಲೆಬಾಗದ ನ್ಯೂಟ್ರಾಲಿಟಿ ಕೊಡುತ್ತೆ. ಅಷ್ಟೇ ಅಲ್ಲ, ಇರಾನ್ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಹಾರ್ಮುಜ್ನಲ್ಲಿ ಆಯಿಲ್ ಟ್ಯಾಂಕರ್ ಬಿಡಬೇಕು ಅಂದ್ರೆ ಪೇಮೆಂಟ್ನ ಚೀನಿ ಯುವಾನ್ನಲ್ಲೇ ಮಾಡಬೇಕು ಅಂತ ಕಂಡೀಷನ್ ಹಾಕ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಿವೆ. ಬ್ರಿಕ್ಸ್ ದೇಶಗಳಂತೂ ಡಾಲರ್ಗೆ ಪರ್ಯಾಯವಾಗಿ ವ್ಯಾಪಾರ ಮಾಡೋಕೆ ಆಲ್ರೆಡಿ ಶುರು ಮಾಡಿವೆ. ಹೀಗೆ ಚಿನ್ನದ ದಾಹ ಮತ್ತು ಯುವಾನ್ ವ್ಯಾಮೋಹ ಎರಡೂ ಸೇರಿ ಡಾಲರ್ನ ಕತ್ತು ಹಿಸ್ಕೋಕೆ ಶುರು ಮಾಡಿವೆ. ದೊಡ್ಡಣ್ಣನ ದರ್ಪಕ್ಕೆ ಬ್ರೇಕ್. ಸ್ನೇಹಿತರೆ, ನಿಮ್ಗೆಲ್ಲ ಒಂದು ಡೌಟ್ ಬರ್ಬೋದು, ಸಡನ್ ಆಗಿ ಇಡೀ ಪ್ರಪಂಚಕ್ಕೆ ಡಾಲರ್ ಮೇಲೆ ಯಾಕಿಷ್ಟು ದ್ವೇಷ ಬಂತು ಅಂತ. ಇದಕ್ಕೆ ಕಾರಣ ಅಮೆರಿಕ ಡಾಲರ್ ಅನ್ನ ಕರೆನ್ಸಿ ತರ ಬಳಸಲಿಲ್ಲ, ಬದಲಾಗಿ ಬೇರೆ ದೇಶಗಳನ್ನ ಬೆದರಿಸೋ ಅಸ್ತ್ರ ತರಹ ಬಳಸ್ತು. ಯಾರು ಅಮೆರಿಕದ ಮಾತು ಕೇಳಲ್ವೋ ಅವ್ರ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕೋಕೆ ಶುರು ಮಾಡ್ತು. ಉದಾಹರಣೆಗೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ಅಮೆರಿಕ ಏನ್ ಮಾಡ್ತು ಗೊತ್ತಾ? ತನ್ನ ಬ್ಯಾಂಕ್ಗಳಲ್ಲಿ ರಷ್ಯಾ ಇಟ್ಟಿದ್ದ ಬರೋಬ್ಬರಿ $300 ಬಿಲಿಯನ್ ರಿಸರ್ವ್ ಅನ್ನ, ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನ ರಾತ್ರೋರಾತ್ರಿ ಫ್ರೀಸ್ ಮಾಡ್ಬಿಡ್ತು. ರಷ್ಯಾಗೆ ತನ್ನದೇ ದುಡ್ಡನ್ನ ಮುಟ್ಟೋಕೆ ಆಗ್ಲಿಲ್ಲ. ಇಷ್ಟೇ ಅಲ್ಲ, ಜಾಗತಿಕ ಪೇಮೆಂಟ್ ಸಿಸ್ಟಮ್ ಆದ ಸ್ವಿಫ್ಟ್ ಇಂದ ರಷ್ಯಾವನ್ನ ಕಿತ್ ಹಾಕ್ತು. ಸ್ವಿಫ್ಟ್ ಅಂದ್ರೆ ಬ್ಯಾಂಕ್ಗಳಿಗಿರೋ ವಾಟ್ಸ್ಆಪ್ ಇದ್ದ ಹಾಗೆ. ಅದನ್ನ ಕಟ್ ಮಾಡಿದ್ರೆ ರಷ್ಯಾ ಬೇರೆ ದೇಶದ ಜೊತೆ ಬಿಸ್ನೆಸ್ ಮಾಡೋಕೆ ಸಾಧ್ಯನೇ ಇರಲಿಲ್ಲ. ಇದನ್ನ ನೋಡಿದ ಗ್ಲೋಬಲ್ ಸೌತ್ ಅಂದ್ರೆ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದ ದೇಶಗಳು ಅಕ್ಷರಶಃ ಬೆಚ್ಚಿಬಿದ್ವು. ಇವತ್ತು ರಷ್ಯಾಗೆ ಬಂದಿರೋ ಗತಿ ನಾಳೆ ನಮಗೂ ಬರ್ಬೋದು. ಅಮೆರಿಕಾದ ಮಾತು ಕೇಳಿಲ್ಲ ಅಂದ್ರೆ ನಮ್ಮ ದುಡ್ಡನ್ನೇ ನಮ್ಗೆ ಕೊಡಲ್ಲ ಅನ್ನೋ ಭಯ ಶುರುವಾಯ್ತು. ಹಿಂದೆ ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನಕ್ಕೂ ಅಮೆರಿಕ ಇದನ್ನೇ ಮಾಡಿತ್ತು. ಈ ಭಯದಿಂದಾನೇ ಹುಟ್ಕೊಂಡಿದ್ದು ಪರ್ಯಾಯ ವ್ಯವಸ್ಥೆಗಳು. ಅಮೆರಿಕದ ಕಂಟ್ರೋಲ್ನಲ್ಲಿರೋ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ಗೆ ಸೆಡ್ಡು ಹೊಡೆಯೋಕೆ ಈಗ ಚೀನಾ ತನ್ನದೇ ಆದ CIPS ಅಂದ್ರೆ ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ ತಂದಿದೆ. ರಷ್ಯಾ SPFS ಅನ್ನೋ ಸಿಸ್ಟಮ್ ತಂದಿದೆ. ಇದೆಲ್ಲದರ ಜೊತೆಗೆ ಬ್ರಿಕ್ಸ್ ದೇಶಗಳೆಲ್ಲ ಸೇರಿ ಬ್ರಿಕ್ಸ್ ಪೇ ಅನ್ನೋ ಹೊಸ ಬ್ಲಾಕ್ ಚೈನ್ ಸಿಸ್ಟಮ್ ತರೋಕು ಪ್ಲಾನ್ ಮಾಡ್ತಿವೆ. ಅಂದ್ರೆ ಡಾಲರ್ ಮುಟ್ಟದೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡೋಕೆ ಇಡೀ ಜಗತ್ತು ರೆಡಿಯಾಗಿದೆ. ಡಾಲರ್ ಪತನ ಅಷ್ಟು ಸುಲಭನಾ? ರಿಯಾಲಿಟಿ ಹೇಳ್ತಿರೋದೇನು? ಸ್ನೇಹಿತರೆ, ಇಷ್ಟೆಲ್ಲ ಆದ್ಮೇಲೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಡಾಲರ್ ಸತ್ ಹೋಗುತ್ತಾ? ಅಮೆರಿಕದ ಆರ್ಥಿಕತೆ ಪೂರ್ತಿ ಮುಳುಗ್ ಹೋಗುತ್ತಾ? ಅಂದ್ರೆ ಖಂಡಿತ ಇಲ್ಲ. ಗ್ರೌಂಡ್ ರಿಯಾಲಿಟಿ ಅಥವಾ ವಾಸ್ತವನೇ ಬೇರೆ ಇದೆ. ಡಾಲರ್ ಅನ್ನ ಅಷ್ಟು ಸುಲಭವಾಗಿ ಅದರ ಸಿಂಹಾಸನದಿಂದ ಕೆಳಗಿಳಿಸೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಮೆರಿಕದ ಫೈನಾನ್ಷಿಯಲ್ ಮಾರುಕಟ್ಟೆಯ ಗಾತ್ರ ಮತ್ತೆ ಲಿಕ್ವಿಡಿಟಿ ಪ್ರಪಂಚದಲ್ಲಿ ಬೇರೆ ಯಾವ ದೇಶಕ್ಕೂ ಇಲ್ಲ. ಲಿಕ್ವಿಡಿಟಿ ಅಂದ್ರೆ ನೀವು ಯಾವಾಗ ಬೇಕಾದ್ರೂ ಡಾಲರ್ ಕೊಟ್ಟು ಕ್ಯಾಶ್ ಮಾಡ್ಕೋಬಹುದು. ಇವತ್ತಿಗೂ ಬೇರೆ ದೇಶಗಳು ಸುಮಾರು $9.5 ಟ್ರಿಲಿಯನ್ ನಷ್ಟು ಹಣವನ್ನ US ಟ್ರೆಜರಿ ಬಾಂಡ್ಗಳಲ್ಲೇ ಇಟ್ಟಿವೆ. ಡಾಲರ್ಗೆ ಪೈಪೋಟಿ ಕೊಡೋಕೆ ಸದ್ಯಕ್ಕೆ ಯಾವ ಕರೆನ್ಸಿಯೂ ಪೂರ್ತಿಯಾಗಿ ರೆಡಿ ಇಲ್ಲ. ಇಲ್ಲಿ TINA ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂದ್ರೆ ಬೇರೆ ದಾರಿನೇ ಇಲ್ಲ ಅನ್ನೋ ಫ್ಯಾಕ್ಟರ್ ಕೆಲಸ ಮಾಡ್ತಿದೆ. ಚೀನಾದ ಯುವಾನ್ ನೋಡಿದ್ರೆ ಅದನ್ನ ಚೀನಾ ಸರ್ಕಾರ ಫುಲ್ ಕಂಟ್ರೋಲ್ ಮಾಡುತ್ತೆ. ಅದನ್ನ ಮುಕ್ತ ಮಾರುಕಟ್ಟೆಗೆ ಬಿಟ್ಟೇ ಇಲ್ಲ. ಇನ್ನು ಯುರೋಪ್ನ ಯುರೋ ನೋಡಿದ್ರೆ ಅದಕ್ಕೆ ಒಗ್ಗಟ್ಟಿನ ಬೆಂಬಲ ಇಲ್ಲ. ಅವರಿಗೊಂದು ಕಾಮನ್ ಬಾಂಡ್ ಮಾರ್ಕೆಟ್ ಇಲ್ಲ. ಇನ್ನು ಚಿನ್ನದ ವಿಚಾರಕ್ಕೆ ಬಂದ್ರೆ ಅದನ್ನ ಬ್ಯಾಂಕ್ನಲ್ಲಿ ಮೀಸಲಾಗಿಡಬಹುದೇ ಹೊರತು ದೈನಂದಿನ ವ್ಯಾಪಾರಕ್ಕೆ ಚಿನ್ನ ಕೊಟ್ಟು ಲೆಕ್ಕ ಮಾಡೋಕೆ ಪ್ರಾಕ್ಟಿಕಲ್ ಆಗಿ ಸಾಧ್ಯನೇ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ಜಾಗತಿಕ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ 88ರಿಂದ 90% ವಹಿವಾಟು ನಡೀತಿರೋದು ಇದೇ ಡಾಲರ್ನಲ್ಲಿ. ಇಡೀ ಜಗತ್ತಿನ ಕಮರ್ಷಿಯಲ್ ಸಿಸ್ಟಮ್ ಡಾಲರ್ಗೆ ಹೊಂದ್ಕೊಂಡ್ಬಿಟ್ಟಿದೆ. ಇದನ್ನ ನೆಟ್ವರ್ಕ್ ಎಫೆಕ್ಟ್ ಅಂತ ಕರೆಯೋದು. ಅಂದ್ರೆ ವಾಟ್ಸ್ಆಪ್ ಇದ್ದ ಹಾಗೆ ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ವಾಟ್ಸ್ಆಪ್ ಬಳಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನೇ ಬಳಸಲೇಬೇಕಾದ ಅನಿವಾರ್ಯತೆ ಇದೆ. ಡಾಲರ್ ಕಥೆನೂ ಅಷ್ಟೇ. ಸೊ ಸದ್ಯಕ್ಕೆ ರಾತ್ರೋರಾತ್ರಿ ಡಾಲರ್ ಹಾಗೆ ಪಲ್ಟಿ ಹೊಡ್ಸೋಕಂತೂ ಸಾಧ್ಯ ಇಲ್ಲ. ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನು? ಡಿ-ಡಾಲರೈಸೇಷನ್ ಅನ್ನೋದು ಶುರುವಾಗಿದ್ಯಾ ಇಲ್ವಾ? ಖಂಡಿತ ಶುರುವಾಗಿದೆ. ಆದ್ರೆ ಇದೊಂದು 10-20 ವರ್ಷಗಳ ಕಾಲ ನಿಧಾನವಾಗಿ ನಡೆಯೋ ಪ್ರಕ್ರಿಯೆ. ಡಾಲರ್ ಕಂಪ್ಲೀಟ್ ಆಗಿ ನಾಶ ಆಗ್ತಿಲ್ಲ, ಬದಲಾಗಿ ತನ್ನ ಏಕಸ್ವಾಮ್ಯವನ್ನ, ಆ ದೊಡ್ಡನನ ಗತ್ತನ್ನ ಕಳ್ಕೊಳ್ತಿದೆ. ಇನ್ಮುಂದೆ ಜಗತ್ತು ಮಲ್ಟಿಪೋಲಾರ್ ಆಗುತ್ತೆ. ಭವಿಷ್ಯದ ವ್ಯಾಪಾರದಲ್ಲಿ ಡಾಲರ್ ಖಂಡಿತ ಇರುತ್ತೆ, ಆದ್ರೆ ಅದರ ಜೊತೆಗೆ ನಮ್ಮ UPI ಇರುತ್ತೆ, ಬ್ರಿಕ್ಸ್ ಪೇ ಇರುತ್ತೆ, ಮತ್ತೆ ಲೋಕಲ್ ಕರೆನ್ಸಿಗಳ ಪ್ರಾಬಲ್ಯ ಕೂಡ ಇರುತ್ತೆ. ಅಂದ್ರೆ ಅಮೆರಿಕದ ಒನ್ ಮ್ಯಾನ್ ಶೋ ಇನ್ಮುಂದೆ ನಡೆಯಲ್ಲ. ಡಾಲರ್ ಸಾಮ್ರಾಜ್ಯದ ಬಾಗಿಲಿಗೆ ಆಲ್ರೆಡಿ ಬಲವಾದ ಏಟು ಬಿದ್ದಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ಇನ್ ಡೆಪ್ತ್ ಮಾಹಿತಿಗಾಗಿ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.